ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಭಟ್ಕಳ ವಿದ್ಯಾಭಾರತಿ ಸಭಾಭವನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕೆಂಪೇಗೌಡ ಜಯಂತಿ ಆಚರಣೆ. ಇಂದಿನ ಯುವಜನತೆ ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಬೇಕು. ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಹೇಳಿಕೆ. ನಾವು ಸರ್ಕಾರದ ಆದೇಶದಂತೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ರಾಜಧಾನಿ ಬೆಂಗಳೂರನ್ನು ಕಟ್ಟಿದವರೇ ನಮ್ಮ ಕೆಂಪೇಗೌಡರಾಗಿದ್ದಾರೆ. ಇವರ ಈ ಸಾಧನೆಯನ್ನು ನಾವು ಇಂದು ಸ್ಮರಿಸಿಕೊಳ್ಳುತ್ತಿದ್ದೇವೆ ಎಂದು ತಾಲೂಕು ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿಯವರು ಹೇಳಿದರು. ಅವರು ತಾಲೂಕಿನ ವಿದ್ಯಾಭಾರತಿ ಸಭಾಭವನದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ, ಇಂದಿನ ಯುವಜನತೆ ಕೆಂಪೇಗೌಡರನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು. ಕೆಂಪೇಗೌಡರಿಗೆ ನಾಡಪ್ರಭು ಎಂದು ಕರೆಯುತ್ತಾರೆ. ಕಾರಣ ಬೆಂಗಳೂರನ್ನು ಕಟ್ಟಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಅವರು ಕಟ್ಟಿಕೊಟ್ಟಿದ್ದ ಹಾಗೂ ಹಾಕಿಕೊಟ್ಟ ಮಾರ್ಗವನ್ನು ಅನುಸರಿಸಬೇಕು ಎಂದು ಹೇಳಿದರು. ಗಣ್ಯರು ಏನು ತಮ್ಮ ಆದರ್ಶಗಳನ್ನು ಬಿಟ್ಟು ಹೋಗಿರ್ತಾರೆ, ಅವರು ಜೀವನದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಆ ಸಾಧನೆಗಳಿಂದ ಪ್ರೇರಿತರಾಗಿ ಮುಂದಿನ ಪೀಳಿಗೆ ಒಂದಷ್ಟು ಪ್ರೇರಣೆಯನ್ನು ಪಡ್ಕೊಂಡು ಅವರಿಂದ ಸಮಾಜಕ್ಕೆ, ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಸರ್ಕಾರಗಳು ಈ ಜಯಂತಿ ಕಾರ್ಯಕ್ರಮಗಳನ್ನು, ಸಭೆ ಸಮಾರಂಭಗಳನ್ನು ಆಚರಿಸಲಿಕ್ಕೆ ಆದೇಶಿಸಿರ್ತವೆ. ಸೊ ಆ ದಿಶೆಯಲ್ಲಿ ನಾವೆಲ್ಲರೂ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈಗಾಗಲೇ ಉಪನ್ಯಾಸಕರು ಹೇಳಿದ್ದಾರೆ ಅವರ ಜೀವನ ಪೂರ್ತಿ ಹಿಸ್ಟ್ರಿ ಬಗ್ಗೆ. ನಾನು ಒಂದು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಕೆಂಪೇಗೌಡರು ತುಂಬ ದೂರದೃಷ್ಟಿ ಉಳ್ಳವರಾಗಿದ್ದರು. ಇವಾಗ ಹೇಗೆ ಉದ್ಯಾನ ನಗರಿ ಅಂತ ಗುರುತಿಸುತ್ತದೆ ಬೆಂಗಳೂರಿನ ಉದ್ಯಾನ ನಗರಿ, ಯಾಕಂದರೆ ಅಲ್ಲಿ ಅಷ್ಟೊಂದು ಉದ್ಯಾನವನಗಳಿದ್ವು. ಇಲ್ಲೂ ಕೂಡ ಕೆಲವೊಂದಷ್ಟು ಉದ್ಯಾನವನಗಳಿದ್ದಾವೆ. ಸೊ ಅದೇ ಕಾರಣವಾಗಿ ಅಲ್ಲಿ ತುಂಬ ಕೆರೆ ಕಟ್ಟೆಗಳು ಇದ್ವು. ಕೆರೆ ಕಟ್ಟೆಗಳು ಹೇಗಿದ್ವು ಅಂತಂದರೆ, ಒಂದು ಕೆರೆ ಅಲ್ಲಿ ನೀರು ಹೆಚ್ಚಿಗೆ ಆಗಿ ನೆಕ್ಸ್ಟ್ ಕೆರೆಗೆ ಫ್ಲೋ ಆಗಬೇಕು. ಆ ಥರ ಕನೆಕ್ಟೆಡ್ ಕೆರೆಗಳಿದ್ವು. ಕಾಲಾನುಕ್ರಮದಲ್ಲಿ ಬೆಂಗಳೂರು ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ, ಇವಾಗಲೇ ಹೇಳಿದ್ರು ಮೆಜೆಸ್ಟಿಕ್ ಅಂತ, ಇವಾಗೇನೋ ಬಸ್ ಸ್ಟ್ಯಾಂಡ್ ಕರಿತೀವಿ, KR ಮಾರ್ಕೆಟ್ ಅಂತ ಇದನ್ನೆಲ್ಲ ಕರಿತಿರ್ತೀವಿ ಅಲ್ಲಿ. ಸೊ ಅವೆಲ್ಲ ಕೆರೆಗಳೇ ಇತ್ತು ಒಂದಾನೊಂದು ಕಾಲದಲ್ಲಿ. ಸೊ ಕೃಷಿಗೆ ಮತ್ತು ನಗರದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಅವರಿಗೆ ಬಳಸಲಿಕ್ಕೆ ನೀರೇನು ಬೇಕಾಗಿತ್ತು ಆ ವ್ಯವಸ್ಥೆ ಸಲುವಾಗಿ ನೀರಿನ ವ್ಯವಸ್ಥೆ ಇತ್ತಲ್ಲ. ಸೊ ಇವಾಗ ನಾವು ಮಳೆ ನೀರು ಸಂರಕ್ಷಣೆ, ಮಳೆ ನೀರು ಕೊಯ್ಲು ಕಂಪಲ್ಸರಿ ಮಾಡ್ತೀವಿ. ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಕೊಡ್ಬೇಕಾದ್ರೆ, ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಬೇಕಾದ್ರೆ. ಸೊ ಅವಾಗಿನ ಕಾಲದಲ್ಲಿ ಅವಾಗ ನೀರಿನ ಸಂರಕ್ಷಣೆ, ಅಂತರ್ಜಲ ಮಟ್ಟನ ಹೆಚ್ಚಿಸಬೇಕು, ಇದು ಒಂದು ದೂರದೃಷ್ಟಿ ಅನ್ನೋದು ಅವಾಗಿನ ಕಲ್ಪನೆ ಅವರಿಗಿತ್ತು ಜನರಿಗೆ. ಸೊ ಅದು ಕಾಲಾನುಕ್ರಮದಲ್ಲಿ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಅದನ್ನು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಯಿತು. ಸೊ ಹಾಗಾಗಿ ಒಂದಷ್ಟು ಕೆರೆಗಳು ಮುಚ್ಚುವುದು. ಒಳ್ಳೆಯ ಸುದ್ದಿ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಥರ ಏನು ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥ ಕೆರೆ ಕಟ್ಟೆಗಳಿದ್ದಾವೆ, ಸರ್ಕಾರಿ ಲ್ಯಾಂಡ್ಗಳಿದ್ದಾವೆ, ಅದನ್ನು ಮತ್ತೆ ತುಂಬ ಸೀರಿಯಸ್ ಆಗಿ ಗೌರ್ಮೆಂಟಿಂದ ಆದೇಶ ಇರೋದ್ರಿಂದಾಗಿ ಎನ್ಕ್ರೋಚ್ಮೆಂಟನ್ನು ಫ್ರೀ ಮಾಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಕೆರೆ ಕಟ್ಟೆಗಳನ್ನು ಕೆರೆ ಸಂರಕ್ಷಣಾ ಪ್ರಾಧಿಕಾರ ಅಂತಲೇ ಇದೆ, ಅದನ್ನು ಸ್ಟೇಟ್ ಲೆವೆಲಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಆಮೇಲೆ ಮುಂದುವರೆದು ಒಂದು 64 ಪೇಟೆಗಳಂತ ಏನು ಹೇಳ್ತಾ ಇದ್ದಾರೆ, ಅದು ಇನ್ನೂ ಕೂಡ ನೋಡಕ್ಕೆ ಸಿಗ್ತದೆ. KR ಮಾರ್ಕೆಟಲ್ಲಿ ಹೋಗ್ಬೇಕಾದ್ರೆ ಚಿಕ್ಕಪೇಟೆ ಅಂತಲೇ ಒಂದು ಮೆಟ್ರೋ ಸ್ಟೇಷನ್ ಇದೆ, ಸ್ಟಾಪ್ ಇದೆ, ಬೇರೆ ಬೇರೆ ಪೇಟೆಗಳಿದ್ದಾವೆ. ಆಮೇಲೆ ದೇವಸ್ಥಾನ ಮಂದಿರಗಳನ್ನು, ಅಂದರೆ ಒಟ್ಟಾರೆಯಾಗಿ ಅವರು ಕೃಷಿ, ಶೈಕ್ಷಣಿಕ, ಧಾರ್ಮಿಕ, ಆಮೇಲೆ ಏನು ಆರ್ಥಿಕ ಕ್ಷೇತ್ರಗಳಲ್ಲಿ ಏನೇನು ಅವರು ಅವಾಗಿನ ಕಾಲದಲ್ಲಿ ಅವಶ್ಯಕತೆಗಳಿದ್ದು ತಮ್ಮ ಕಾಲಕ್ಕಿಂತ ಮುಂದಿನ ವಿಚಾರ ಮಾಡಿಕೊಂಡು ಅಹೆಡ್ ಆಫ್ ದಿ ಟೈಮ್ ಅಂತ ಆ ಥರ ವಿಚಾರ ಮಾಡಿಕೊಂಡು ಅವರು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ರು. ಸೊ ಅದು ಮುಂದುವರೆದು ಇವಾಗ ನಾವು ಬೆಂಗಳೂರನ್ನ ಒಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಒಂದು ಸ್ಥಾನಕ್ಕೆ ಬೆಳೆಬಿಟ್ಟಿವಿ. ಸೊ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಒಂದು ಹೊಸ ಪದ. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಟ್ಕಳ ತಾಲೂಕಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ರಾಜು ನಾಯ್ಕೊಪ್ಪ ಮಾತನಾಡಿ, ಕೆಂಪೇಗೌಡರು ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಗಮನವನ್ನು ನೀಡಿದ್ದರು. ನಮ್ಮ ಯುವಜನತೆಗೆ ಈ ಜಾಗೃತಿ ಮೂಡಬೇಕಾಗಿದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಯುವಜನತೆ ಸಾಗಬೇಕು. ಇದರಿಂದ ಸಮಾಜದಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭವಾಗುತ್ತದೆ ಎಂದು ಹೇಳಿದರು. ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿಗೂ ಸಹ ಅದು ಮಾದರಿಯಾಗಿದೆ. ಅದು ನಿರ್ಮಾಣ ಮಾಡಿದ್ರಿಂದಲೇ ಇವತ್ತು ನಮಗೆ ಕರ್ನಾಟಕದ ರಾಜಧಾನಿಯಾಗಿ ಬೆಂಗಳೂರನ್ನು ಗುರುತಿಸಿಕೊಂಡಿದೆ. ಹಾಗಾಗಿ ನಾವು ಅವರನ್ನು ಇವತ್ತು ನೆನಪು ಮಾಡಿಕೊಳ್ತೇವೆ.
ಮುಖ್ಯವಾಗಿ ನಮ್ಮ ಮಕ್ಕಳಿಗಿಂತ ಇವತ್ತೇ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಇಂಜಿನಿಯರ್ ವರ್ಗದವರಿಗೆ ನಾವು ಅವರ ವಿಷಯವನ್ನು ಹೇಳಬೇಕಾಗ್ತದೆ. ಯಾಕಂದರೆ ಅವರು ಮಾಡಿದಂಥ ಕಾರ್ಯಕ್ರಮ 500 ವರ್ಷಗಳ ಹಿಂದಿನ ಕೆರೆ ಇರ್ಬೋದು, ಕಲ್ಯಾಣಿ ಇರ್ಬೋದು, ದೇವಸ್ಥಾನ ಇವತ್ತು ಜೀವಂತವಾಗಿದೆ. ಇವತ್ತು ನಾವು ಅದನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಭಟ್ಕಳ ಭಾಗದಲ್ಲೂ ಒಬ್ಬರು ಅದೇ 14ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದ್ರು ಚೆನ್ನಭೈರಾದೇವಿಯವರು. ಅವರು ಆವಾಗ ಕಟ್ಟಿದಂಥ ದೇವಸ್ಥಾನಗಳು, ಕೆರೆಕಟ್ಟೆಗಳು ಇವತ್ತಿಗೂ ನಮ್ಮ ಜೀವಂತವಾಗಿದೆ. ಭಟ್ಕಳದಲ್ಲಿ ಪೇಟೆಯಲ್ಲಿ ಇರುವಂಥ ಬಸದಿ ಇರ್ಬೋದು, ಮುಟ್ಟಳ್ಳಿಯಲ್ಲಿ ಇರುವಂಥ ಬಸದಿ ಇರ್ಬೋದು, ಗಗನಾಡು ಕೋಟೆ ಇರ್ಬೋದು, ಹೊಗೆವಡ್ಡಿ ಕೋಟೆ ಇರ್ಬೋದು, ಕಾನೂರು ಕೋಟೆ ಇರ್ಬೋದು, ಗೇಸಪ್ಪ ಇರ್ಬೋದು, ಬೆಳಗಿ ಕೋಟೆ ಇರ್ಬೋದು, ಹಲವಾರು ಇವತ್ತು ನಮ್ಗೆ ಸಾಕ್ಷಿಯಾಗಿ ನಿಲ್ತಾ ಇದೆ. ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಪರ್ಮನೆಂಟ್ ಆದ ಯಾವ ಆಸ್ತಿಯನ್ನು ನಿರ್ಮಾಣ ಮಾಡ್ತಿಲ್ಲ, ಎಲ್ಲದೂ ನಮ್ಮದು ತಾತ್ಕಾಲಿಕ ಸೊಲ್ಯೂಷನ್ ಆಗಿದೆ. ನಾವು ಇವತ್ತು ಶಾಲೆ ಬಿಲ್ಡಿಂಗ್ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ಕೆರೆ ಗುಡ್ಡೆ ಆದರೂ ಕಟ್ಟುತ್ತೇವೆ ನಾವು. ಅದೊಂದು 5-10 ವರ್ಷ ಆದ್ಮೇಲೆ ಸೋರ್ತದೆ, ಅದ್ರ ಮೇಲೆ ಮತ್ತೆ ಸೀಟ್ ಆಗ್ತದೆ. ಟೆಂಪ್ರರಿ ನಮ್ಮಲ್ಲಿರೋದು. ಶಾಶ್ವತವಾದ ಬಿಲ್ಡಿಂಗ್ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಅಂದರೆ ತಾಂತ್ರಿಕವಾಗಿರುವಂಥದ್ದು ನಾವು ಈ ವಿಷಯವನ್ನು ಹೇಳಬೇಕಾಗ್ತದೆ. ಅಲ್ಲದೆ ನಾನೊಂದ್ಸಲ ಗದ್ದೆಗೆ ಹೋಗಿದ್ದೆ, ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ, 100-150 ವರ್ಷ ಹಿಂದುಗಡೆನೆ ಮಾಡಿದಂಥ ಒಂದು ಕಾಂಕ್ರೀಟ್ ರಸ್ತೆ ಇದೆ. ಇಲ್ಲಿವರೆಗೆ ಒಂದು ಜಲ್ಲಿ ಸಹ ಅದರಲ್ಲಿ ಹೇಳಲಿಲ್ಲ. ಆವಾಗ ಒಂದು 10 ಮೀಟರ್ ಆಗಲದಲ್ಲಿ ರಸ್ತೆ ಮಾಡಿದ್ದಾರೆ ಅವರು. ಇವತ್ತಿನ ಒಂದು ಬೆಂಗಳೂರಿನ ಗುರುತಿಸುವಿಕೆಗೆ ಮೂಲ ಕಾರಣೀಕರ್ತರು ಅಂತ ಹೇಳಿದ್ರೆ ಕೆಂಪೇಗೌಡರು. 16ನೇ ಶತಮಾನದಲ್ಲಿ ಅವರು ಈ ಒಂದು ಅಡಿಪಾಯವನ್ನು ಹಾಕಿಕೊಟ್ರು. ಅವತ್ತಿಂದ ಬೆಂಗಳೂರು ಇವತ್ತು 21ನೇ ಶತಮಾನದವರೆಗೆ ಹೇಗೆ ಬೆಳೆದು ಇಡೀ ವಿಶ್ವ ಬೆಂಗಳೂರಿನ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದೆ. ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇಲ್ಲಿಯ ಡೆವಲಪ್ಮೆಂಟ್ಸ್ಗಳಿರ್ಬೋದು, ಇಲ್ಲಿನ ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು, ಇಲ್ಲಿನ ಡಿಸೈನ್ ಇರ್ಬೋದು, ಎಲ್ಲವೂ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದರ 16ನೇ ಶತಮಾನದಲ್ಲಿ 1510ರಲ್ಲಿ ಹುಟ್ಟಿ 1559 ಡೆತ್ ಆಗಿದ್ದಾರೆ. ಬಟ್ ಅಷ್ಟು ಶಾರ್ಟ್ ಟೆನ್ಯೂರಲ್ಲಿ ಅವರು ಬೆಂಗಳೂರಿಗೆ ಕೊಟ್ಟಂತಹ ಒಂದು ಆದರ್ಶ ಏನಿದೆಯಲ್ಲ, ನಾವೆಲ್ಲರೂ ಅದನ್ನು ಅಳವಡಿಸ್ಕೋಬೇಕು. ವಿದ್ಯಾರ್ಥಿಗಳಿಗೆ ಈಗ ಅವರ ಚಿತ್ರವನ್ನು ಬರೆಯುವಂಥದ್ದು, ಅವರ ಪ್ರಬಂಧವನ್ನು, ಅವ್ರ ಕುರಿತು ಪ್ರಬಂಧವನ್ನು ಬರೆದಂಥ ಪ್ರೋಗ್ರಾಮನ್ನು ಮಾಡಿ ಬಹಳ ಖುಷಿ ಅನಿಸ್ತು. ಯಾಕಂತ ಹೇಳಿದ್ರೆ ನಮ್ಮ ರೆಗ್ಯುಲರ್ ಕರಿಕ್ಯುಲಮ್ನಲ್ಲಿ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಸಿಗ್ಬೋದು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಮುಖ್ಯಾಧಿಕಾರಿ ವೆಂಕಟೇಶ್ ನಾಯಕ್, ನಗರ ಪೊಲೀಸ್ ಠಾಣೆಯ PSI ನವೀನ್, ಶ್ರೀಧರ್ ಶೇಟ್, ಶಿಕ್ಷಣ ಇಲಾಖೆಯ ರಾಘವೇಂದ್ರ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.